ಬಿಸಿಲು ಮಾರಮ್ಮ ಕರ್ನಾಟಕದ ಹಲವು ಭಾಗಗಳಲ್ಲಿ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಲ್ಪಡುವ ಶಕ್ತಿ ದೇವತೆ ಎಂದು ಕರೆಯಲ್ಪಡುತ್ತದೆ. ಮುಖ್ಯವಾಗಿ ಮೈಸೂರು, ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ದೇವತೆ ಹೆಚ್ಚು ಕಂಡುಬರುತ್ತದೆ. ಪವಾಡ ಮತ್ತು ಇತಿಹಾಸ. ಕಥೆಗಳು ಹೇಳುವ ಪ್ರಕಾರ ಹಲವು ಕಡೆ ದೇವಿ ದೇವಸ್ಥಾನ ಕಟ್ಟಲು ಪ್ರಾರಂಭ ಮಾಡಿದಾಗ ದೇವಿ ಭಕ್ತರ ಕನಸಿನಲ್ಲಿ ಬಂದು, ನನಗೆ ಛಾವಣಿ ಬೇಡ, ನಾನು ಬಿಸಿಲಿನಲ್ಲೇ ಇರಲು ಇಚ್ಛಿಸ್ತೇನೆ ಅಂತಂದು ಕೇಸಿ ಭಕ್ತರ ಕನಸಿನಲ್ಲಿ ಬಂದು ಕೇಸಿ ಹೇಳಿರ್ತಾಳಂತೆ. ಅದಕ್ಕೋಸ್ಕರ ಈ ದೇವಿಗೆ ಯಾವುದೇ ರೀತಿಯ ಮೇಲ್ಛಾವಣಿ ಅಂದರೆ ಯಾವುದೇ ರೀತಿಯ ನೆರಳು ಬೀಳುವ ಥರ ಯಾವುದೇ ರೀತಿ ಎಲ್ಲೇ ಆಗಲಿ ಈ ದೇವಿಗೆ ಮೇಲ್ಛಾವಣಿ ಎಂಬುದು ಇರೋದಿಲ್ಲ. ಹೆಸರಿನ ಹಿನ್ನೆಲೆ ಏನಪ್ಪ ಅಂತಂದರೆ ಬಿಸಿಲು ಮಾರಮ್ಮ. ಬಿಸಿಲು ಮಾರಮ್ಮ ಅಂದರೆ ಸೂರ್ಯನ ಶಾಖ ಎಂದರ್ಥ. ಸಾಮಾನ್ಯವಾಗಿ ದೇವಿ ವಿಗ್ರಹ ಅಥವಾ ಪೀಠ ತೆರೆದ ಆಕಾಶದ ಕೆಳಗಿರುತ್ತದೆ. ದೇವಿಗೆ ಯಾವುದೇ ಮೇಲ್ಛಾವಣಿ ಅಂದರೆ ಚಟ್ಟು ಥರ ಯಾವುದೇ ಇರುವುದಿಲ್ಲ. ಸೂರ್ಯನ ಕಿರಣಗಳು ನೇರವಾಗಿ ಡೈರೆಕ್ಟ್ ದೇವಿಯ ಮೇಲೆ ಬೀಳುತ್ತದೆ. ನಂಬಿಕೆ. ಮಳೆ, ಗಾಳಿ, ಬಿಸಿಲು ಎನ್ನದೇ ಪ್ರಕೃತಿಯಲ್ಲಿ ನೆಲೆಸಿ ಭಕ್ತರನ್ನು ಕಾಯುವವಳು ಎಂಬುದು ಭಕ್ತರ ನಂಬಿಕೆಯಾಗಿದೆ. ಮಳೆ, ಗಾಳಿ, ಬಿಸಿಲು ಎನ್ನದೇ ಪ್ರಕೃತಿಯಲ್ಲೇ ನೆಲೆಸಿ ಭಕ್ತರನ್ನು ಕಾಯುವವಳೇ ಬಿಸಿಲು ಮಾರಮ್ಮ ಎಂದು ಹೇಳುತ್ತದೆ. ಇದನ್ನು ಯಾವ ದಿನ ಆಚರಣೆ ಮಾಡ್ತಾರಪ್ಪ ಅಂತಂದರೆ ಮಂಗಳವಾರ ಮತ್ತು ಶುಕ್ರವಾರ. ಈ ಎರಡು ದಿನಗಳು ಈ ದೇವಿಗೆ ವಿಶೇಷವಾದ ದಿನಗಳಾಗಿರ್ತವೆ. ಹರಕೆ ಹೊತ್ತವರು ಏನೇನು ಮಾಡ್ತಾರಪ್ಪ ಅಂತಂದರೆ ಅಭಿಷೇಕ, ಬೆಲ್ಲದ ಪಾನಕ ಮತ್ತು ಮಜ್ಜಿಗೆ. ಬೆಂಗಳೂರಿನಲ್ಲಿ ಪ್ರಸಿದ್ಧವಾದ ದೇವಾಲಯ ಬಿಸಿಲು ಮಾರಮ್ಮ ದೇವಾಲಯ ಅಂದರೆ ಉಳ್ಳಾಳದಲ್ಲಿ ದೊಡ್ಡದು ಬೃಹತ್ತಾಕಾರದ ಬಿಸಿಲು ಮಾರಮ್ಮ ದೇವಸ್ಥಾನವನ್ನು ಕಂಡುಬರುತ್ತದೆ. ಪವಾಡ ಮತ್ತು ಇತಿಹಾಸ. ಕಥೆಗಳು ಹೇಳುವ ಪ್ರಕಾರ ಹಲವು ಕಡೆ ದೇವಿ ದೇವಸ್ಥಾನ ಕಟ್ಟಲು ಪ್ರಾರಂಭ ಮಾಡಿದಾಗ ದೇವಿ ಭಕ್ತರ ಕನಸಿನಲ್ಲಿ ಬಂದು, ನನಗೆ ಛಾವಣಿ ಬೇಡ, ನಾನು ಬಿಸಿಲಿನಲ್ಲೇ ಇರಲು ಇಚ್ಛಿಸ್ತೇನೆ ಅಂತಂದು ಕೇಸಿ ಭಕ್ತರ ಕನಸಿನಲ್ಲಿ ಬಂದು ಕೇಸಿ ಹೇಳಿರ್ತಾಳಂತೆ. ಅದಕ್ಕೋಸ್ಕರ ಈ ಬೀಳುವ ಥರ ಯಾವುದೇ ರೀತಿ ಎಲ್ಲೇ ಆಗಲಿ ಈ ದೇವಿಗೆ ಮೇಲ್ಛಾವಣಿ ಎಂಬುದು ಇರೋದಿಲ್ಲ.